ಮಾಡ್ತಾರೆ, ಪ್ರತಿಯೊಂದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಎಷ್ಟು ತಿಳಿದದನೋ ಬಿಟ್ಟದನೋ ಏನೋ ಗೊತ್ತಿಲ್ಲ, ಅದ್ರ ಕೇಳ್ತಾರೆ, ಅದನ್ನು ಚೆನ್ನಾಗಿ ಮಾತಾಡ್ತಾರೆ. ಹೀಗಾಗಿ ಅವರು ಧ್ವನಿಯಾಗಿಬಿಟ್ಟದೇವೆ ವಿಧಾನಸಭೆಯಲ್ಲಿ. ಹೀಗಾಗಿ ಅದರ ಜೊತೆಗೆ ಜನನೂ ಅವ್ರಿಗೆ ಬೆನ್ನು ಹತ್ತಾ ಇದ್ದಾರೆ. ಅದರಲ್ಲೂ ಹಿಂದುತ್ವವಾದಿ, ಹಿಂದೂ ಹುಲಿ ಇಂಥ ಪ್ರಚಾರ ಸಿಗೋದ್ರ ಜೊತೆಗೆ ಜನ ಕೊಡೋದ್ರ ಜೊತೆಗೆ ಇವತ್ತು ಹೈಕಮಾಂಡ ಯಾಕೆ ನಾವು ಬದಲು ಮಾಡಬಾರ್ದು, ಜೊತೆಗೆ ಲಿಂಗಾಯತ ಇದ್ದಾರೆ. ಹೌದು, ಅವ್ರು ಲಿಂಗಾಯತ ಒಂದು ಪಟ್ಟಕ್ಕಾಗಿ ಈ ಒಂದು ಹರಿಪಟ್ಟಿಗಾಗಿ ಅವ್ರು ಚಿಂತಿಸ್ತಾಯಿದ್ರು ಹೈಕಮಾಂಡ. ಜೊತೆಗೆ ಯಡಿಯೂರಪ್ಪನವರು ಸ್ವತಃ ಏನಪ್ಪ ಬಲವಾನರು ಇದ್ದರು. ಆ ಮದ್ದು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇವತ್ತು ಅವ್ರಿಲ್ಲ, ಅವ್ರ ಪರವಾಗಿ ಅವ್ರ ಮಗ ಬಂದಿದ್ದಾನೆ. ಅವ್ರ ಮಗನ ಬೆಳೆಸ್ಕೊಂಡು ತಯಾರಿಯಲ್ಲಿದ್ದಾರೆ. ಇಂಥ ಪ್ರಸಂಗದಲ್ಲಿ ಸಾಧ್ಯಷ್ಟು ಮೌನ ಆಗಿರಪ್ಪ ಅಂತ ಸಲಹೆ ಕೊಟ್ಟಿರ್ಬೋದು, ಏನೋ ಮಾಡಿರೋ ಗೊತ್ತಿಲ್ಲ. ಬಟ್ ಅದು ಅವನ ಮೌನ, ವಿಜೇಂದ್ರನ ಮೌನವನ್ನು ಇವರು ತಮಗೆ ಹೆಂಗೆ ಬೇಕೋ ಹಂಗೆ ದಾಳವಾಗಿ ಬೆಳೆಸ್ಕೊಂಡ್ರು. ಇವತ್ತು ಹೌದಪ್ಪ ಅವ್ರಿಗೆ ಒಳ್ಳೆಯವರಿದ್ದಾರೆ ಅನ್ನುವಂಥ ವಾತಾವರಣಕ್ಕಾಗಿ ಇವತ್ತು ಹೈಕಮಾಂಡ ಚಿಂತನೆ ಮಾಡ್ತಾಯಿದ್ರು. ಇಲ್ಲಪ್ಪ ನೀವು ಬರೀ ನಮ್ಮ ಪಾರ್ಟಿಗೆ ಅಂದರೆ ಇವರು 3 ಡಿಮಾಂಡ್ ಇಟ್ಟಿದ್ದು ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ನೋಡಿದ್ವಿ. ಇಲ್ಲ, ನಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು, ನಂತರ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು, ಮತ್ತು ಅದ್ರ ಜೊತೆ ವಿಜಯೇಂದ್ರನ ಪಕ್ಷ ತೆಗಿಬೇಕು ಅನ್ನುವಂಥ ಒಂದು ಡಿಮಾಂಡ್ಸ್ಗಳು ಇಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅಂತ ಬೇರೆ ವಿಷಯ. ಬಟ್ ಇದು ಇಟ್ಟಿದ್ದಾರೆ ಅನ್ನುವಂಥ ನ್ಯೂಸ್ಗಳೇನಿದಾವಲ್ಲ, ಇದು ಒಂದು ಕೈ ಮೇಲಾಗಿದ್ದಾರಪ್ಪ ಯತ್ನಾಳರು. ಇನ್ನು BJP ಬಂದರೆ ಮುಂದಿನ ಮುಖ್ಯಮಂತ್ರಿ ಅವರನ್ನು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಇನ್ನು ಈ ಸಂದರ್ಭದಲ್ಲಿ ಮೌನ ಆಗಿಬಿಟ್ರೆ ನಿಶ್ಚಿತವಾಗಿಯೂ